ಸಿಎಂ ಪತ್ನಿ ಜೊತೆಗೆ ಸಚಿವ ಭೈರತಿ ಸುರೇಶ್ಗೆ ರಿಲೀಫ್ ಸಿಗುತ್ತಾ ಇಡಿಯಿಂದ? ಮೂಡಾ ಕೇಸ್ನಲ್ಲಿ ನೋಟಿಸ್ ಕೊಟ್ಟಿದ್ದಂತ ಇಡಿ ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ವಿಚಾರಣೆಯಿಂದ ಮುಕ್ತಿ ಏನಾದರೂ ಸಿಗುತ್ತಾ? ಇವತ್ತಿನ ವಿಚಾರಣೆ ನಂತರದಲ್ಲಿ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಹೈ ವೋಲ್ಟೇಜ್ ಆದಂತಹ ವಾದ ನಡೀತಾ ಇದೆ. ಇಡಿ ಮೇಲ್ಮನವಿಯನ್ನ ಇಡಿ ವಿರುದ್ಧವಾಗಿ ಇಡಿ ಕೊಟ್ಟಂತ ನೋಟಿಸ್ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಕೆ ಮಾಡಿದ್ರು ಸಿಎಂ ಪತ್ನಿ ಪಾರ್ವತಿ ಅವರು, ಸಚಿವ ಭೈರತಿ ಸುರೇಶ್ ಅವರು. ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಒಂದು ಭಾಗದಲ್ಲಿ ಸಚಿವ ಭೈರತಿ ಸುರೇಶ್ ಪರವಾಗಿ ವಕೀಲರು ವಾದ ಮಾಡ್ತಾ ಇದ್ದಾರೆ. ಸಿವಿ ನಾಗೇಶ್ ವಾದವನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನಾವು. ಅಕ್ರಮ ಹಣ ವರ್ಗಾವಣೆ ಅಂತ ಆರೋಪಿಸಿದ್ದಾರೆ ಸಿವಿ ನಾಗೇಶ್ ಅವರ ವಾದ. ಭೈರತಿ ಸುರೇಶ್ ಅವರ ಪರವಾಗಿ ಅಕ್ರಮ ಹಣ ವರ್ಗಾವಣೆಗೆ ಯಾವ ಸಾಕ್ಷಿ ಇದೆ ಅದನ್ನು ಕೊಡ್ಲಿ, ಕೋರ್ಟ್ ಮುಂದೆ ಇಡಲಿ ಅಂತ ಓಪನ್ ಆಗಿ ಕೇಳ್ತಾ ಇದ್ದ. ಹಾಗಾಗಿ 14 ಸೈಟ್ ಹಂಚಿಕೆ ಏನಿದೆ ಸಿಎಂ ಪತ್ನಿ ಅವರಿಗೆ, ಭೈರತಿ ಸುರೇಶ್ ಅವರ ಪಾತ್ರ ಇದರಲ್ಲಿಲ್ಲ, ಅವರನ್ನ ಎಳ್ಕೊಂಡು ಬರಲಾಗಿದೆ ಅನ್ನುವಂಥ ರೀತಿಯಲ್ಲಿ ಸಿವಿ ನಾಗೇಶ್ ವಾದ. ಅಕ್ರಮ ಹಣ ವರ್ಗಾವಣೆ ಅಂತ ಆರೋಪಿಸಿದ್ದಾರೆ. ಆ ಕಾರಣಕ್ಕಾಗಿಯೇ ಇಡಿ ನೋಟಿಸ್ ಕೊಟ್ಟಿರೋದು. ಹಿಂದಿನ ಆರೋಪಕ್ಕೆ ಭೈರತಿ ಸುರೇಶ್ ಉತ್ತರ ಹೇಗೆ ಕೊಡ್ತಾರೆ? ಇಡಿಯಿಂದ ಕಾನೂನು ಬಾಹಿರ ಸಮನ್ಸನ ನೀಡಲಾಗಿದೆ ಅಂತ ಸಿವಿ ನಾಗೇಶ್ ಅವರ ಪ್ರಬಲವಾದಂತ ವಾದ ಮಂಡನೆ ಆಗ್ತಾ ಇದೆ. ನಗರಾಭಿವೃದ್ಧಿ ಸಚಿವರು ಅದಕ್ಕೆ ಸಮನ್ಸ್ ಕೊಟ್ಟಿರ್ತಾರೆ ಅಂತ ಜಡ್ಜ್ ಮರುಪ್ರಶ್ನೆ ಮಾಡ್ತಾರೆ ಸಿವಿ ನಾಗೇಶ್ಗೆ. ಅಟ್ ಪ್ರೆಸೆಂಟ್ ಈಗ ಕೋರ್ಟ್ ಅಲ್ಲಿ ಏನು ವಾದ ನಡೀತಾ ಇದೆ ಅನ್ನುವಂಥದ್ದನ್ನ, ಆ ಎಕ್ಸ್ಕ್ಲೂಸಿವ್ ಆದಂತ ವಾದ ಪ್ರತಿವಾದದ ಡೀಟೇಲ್ಸ್ ಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಸಿವಿ ನಾಗೇಶ್ ಅವರ ವಾದ ಪ್ರಬಲವಾಗಿ ಇಡಿ ನೋಟಿಸ್ ಕೊಟ್ಟಿರುವುದು ಕಾನೂನು ಬಾಹಿರ ಅನ್ನುವಂಥ ರೀತಿಯಲ್ಲಿ ವಾದ ಮಾಡ್ತಾ ಇದ್ದ. ಭೈರತಿ ಸುರೇಶ್ ಅವರ ಖಾಸಗಿತನಕ್ಕೆ ಧಕ್ಕೆ ತರಲಾಗಿದೆ. ಪ್ರಕರಣದಲ್ಲಿ ಅವರ ಕೈವಾಡ ಇಲ್ಲ. ಕುಟುಂಬದ ಗೌರವಕ್ಕೂ ಅಧಿಕಾರಿಗಳು ಧಕ್ಕೆ ತಂದಿದ್ದಾರೆ ಅಂತ ಇಡಿ ಅಧಿಕಾರಿಗಳ ಸಮನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಅವರ ವಿರುದ್ಧವಾಗಿ, ಅಂದ್ರೆ ಸಮನ್ಸ್ ವಿರುದ್ಧವಾಗಿ ಸಿವಿ ನಾಗೇಶ್ ಅವರ ವಾದ. ಕಾನೂನು ಬಾಹಿರ ಬ್ಯಾಂಕ್ ವಹಿವಾಟಿನ ಅನುಮಾನ ಅಂತಾರೆ. ಆದ್ರೆ ಏನ್ ದಾಖಲೆ ಇದೆ? ಭೈರತಿ ಸುರೇಶ್ ಅವರ ಖಾಸಗಿತನಕ್ಕೆ ಇದರಿಂದ ಧಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಅವರು ಸಾಮಾಜಿಕ ಜೀವನದಲ್ಲಿರುವಂತಹ ವ್ಯಕ್ತಿ, ಕುಟುಂಬದ ಗೌರವಕ್ಕೂ ಕೂಡ ಇದರಿಂದ ಧಕ್ಕೆ ಆಗಿದೆ. ಅಧಿಕಾರಿಗಳು ಧಕ್ಕೆ ಮಾಡಿದ್ದಾರೆ ಈ ನೋಟಿಸ್ ಕೊಡೋ ಮೂಲಕವಾಗಿ ಅಂತ ಸಿವಿ ನಾಗೇಶ್ ಅವರ ಪ್ರಬಲ ವಾದ ಮಂಡನೆ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಕಾನೂನು ಬಾಹಿರ ಬ್ಯಾಂಕ್ ವಹಿವಾಟಿನ ಅನುಮಾನ ಅಂತ ವ್ಯಕ್ತಪಡಿಸಿರೋದು. ಅನುಮಾನದ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಕೊಟ್ಟಿದೆ ಇಡಿ. ಆದ್ರೆ ಅದಕ್ಕೆ ಸಾಕ್ಷಿ ಏನಿದೆ? ಹಿಂದಿನ ಆರೋಪಕ್ಕೆ ಭೈರತಿ ಸುರೇಶ್ ಉತ್ತರ ಹೇಗೆ ಕೊಡ್ತಾರೆ? ಬಹಳ ಹಿಂದೆ ಆದಂತಹ ಪ್ರಕರಣ ಇದು. ಅದಕ್ಕೆ ಈಗ ಅವರು ಯಾಕೆ ಉತ್ತರ ಕೊಡಬೇಕು ಅಂತ ಇಡಿಯಿಂದ ಕಾನೂನು ಬಾಹಿರ ಸಮನ್ಸ್ ಅನ್ನ ಕೊಡಲಾಗಿದೆ ಅಂತ ಸಿವಿ ನಾಗೇಶ್ ಅವರ ಪ್ರಬಲವಾದಂತಹ ವಾದವನ್ನು ಗಮನಿಸ್ತಾ ಇದ್ದೀವಿ ನಾವು. ಇದಕ್ಕೆ ಮರು ಪ್ರಶ್ನೆಯಾಗಿ ಜಡ್ಜ್ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಸಿವಿ ನಾಗೇಶ್ ಅವರಿಗೂ ಕೂಡ ಹಾಕ್ತಾ ಇದ್ದ. ನಗರಾಭಿವೃದ್ಧಿ ಸಚಿವರು ಅದಕ್ಕೆ ಸಮನ್ಸ್ ಕೊಟ್ಟಿರ್ತಾರೆ ಅಂತ. ಭೈರತಿ ಸುರೇಶ್ ಹಾಕಿದ್ದಂಥ ಮೇಲ್ಮನವಿ ಅರ್ಜಿ, ಅಂದ್ರೆ ಇಡಿ ಕೊಟ್ಟಂತಹ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಸಲ್ಲಿಕೆ ಮಾಡಿದಂತಹ ಅರ್ಜಿಯ ವಿಚಾರಣೆ ಆಗ್ತಾ ಇರೋದು. ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಅರ್ಜಿ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಕೋರ್ಟ್ ಮುಂದೆ ಬರುತ್ತೆ. ಕುಟುಂಬದ ಗೌರವಕ್ಕೂ ಅಧಿಕಾರಿಗಳು ಧಕ್ಕೆ ತಂದಿದ್ದಾರೆ. ಸಿವಿ ನಾಗೇಶ್ ಅವರ ವಾದವನ್ನು ಗಮನಿಸ್ತಾ ಇದ್ದೀವಿ ನಾವು. ಹೈಕೋರ್ಟ್ ಪೀಠದಲ್ಲಿ ಆಗ್ತಾ ಇರುವಂತಹ ವಾದ ಇದು. ಟೋಟಲ್ ಆಗಿ ಇಡಿ ಅಧಿಕಾರಿಗಳು ಜಾರಿ ಮಾಡಿರುವಂತಹ ಈ ಸಮನ್ಸ್ ಏನಿದೆ ಇದು ಕಾನೂನು ಬಾಹಿರವಾಗಿದೆ, ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳ್ತಾ ಇದ್ದ. ಬ್ಯಾಂಕ್ ಲಾಕರ್, ಪಿತ್ರಾರ್ಜಿತ ಆಸ್ತಿ, ಅದೆಲ್ಲದರ ವಿವರ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಅವರಿಗೆ ಯಾಕೆ ಇಷ್ಟೆಲ್ಲ ಮಾಹಿತಿಯನ್ನ ಕೊಡಬೇಕು? ಅಂದ್ರೆ ಪ್ರಕರಣದಲ್ಲಿ ಇಲ್ಲ ಅಂದಮೇಲೆ ಯಾಕೆ ಮಾಹಿತಿ ಕೊಡಬೇಕು? ಐಟಿ ಅಧಿಕಾರಿಗಳು ಕೇಳಿದ್ರೆ ಮಾಹಿತಿಯನ್ನು ಕೊಡಬಹುದು. ಐಟಿ ರಿಟರ್ನ್ಸ್ ಏನಾದ್ರೂ ಫೇಲ್ ಆಗಿದೆಯಾ, ಕಟ್ಟಿಲ್ವಾ, ಆ ನಿಟ್ಟಿನಲ್ಲಿ ಏನಾದ್ರೂ ಆರೋಪಗಳು ಬಂದ್ರೆ ಕೊಡಬಹುದು. ಆದ್ರೆ ಇಡಿ ಅಧಿಕಾರಿಗಳಿಗೆ ಬ್ಯಾಂಕ್ ಲಾಕರ್ದು, ಪಿತ್ರಾರ್ಜಿತ ಆಸ್ತಿ, ಆ ವಿವರಗಳನ್ನ ಯಾವ ಕಾರಣಕ್ಕಾಗಿ ನಾವು ಕೊಡಬೇಕು ಅಂದ್ರೆ ನಮ್ಮ ಕಕ್ಷಿದಾರರು ಕೊಡಬೇಕು ಅಂತ ಸಿವಿ ನಾಗೇಶ್ ಅವರ ವಾದ ಭೈರತಿ ಸುರೇಶ್ ಅವರ ಪರವಾಗಿ ನಡೀತಾ ಇದೆ. ಪ್ರಕರಣದಲ್ಲಿ ನನ್ನ ಕಕ್ಷಿದಾರನ ಪಾತ್ರ ಇಲ್ಲ ಅಂದಮೇಲೆ ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಹಿತಿಗಳನ್ನ, ಅದರಲ್ಲೂ ಕೂಡ ಇದೆಲ್ಲ ಪರ್ಸನಲ್ ಅಂತ ಅನ್ವಯ ಆಗುತ್ತೆ, ಪರ್ಸನಲ್ ಮಾಹಿತಿಗಳನ್ನ ಯಾಕಾಗಿ ಕೊಡಬೇಕು ಅಂತ ಸಿವಿ ನಾಗೇಶ್ ಅವರ ಪ್ರಬಲ ವಾದ. ಪ್ರತಿಯೊಂದು ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್. ಭೈರತಿ ಸುರೇಶ್ ಅವರ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ 14 ಸೈಟ್ ಕೊಟ್ಟಂಥದ್ದು 50-50 ಅನುಪಾತದಲ್ಲಿ. ಅದರಲ್ಲಿ ಭೈರತಿ ಸುರೇಶ್ ಅವರ
ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ ಅನ್ನೋದು ಮೊದಲ ಅವರ ವಾದ, ಪ್ರಬಲವಾದಂಥ ವಾದ. ಇದ್ರ ಜೊತೆಗೆ ಕಾನೂನು ಬಾಹಿರ ಬ್ಯಾಂಕ್ ವಹಿವಾಟಾಗಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಏನ್ ಸಾಕ್ಷಿ ಇದೆ? ಹೀಗಾಗಿ ಕೊಟ್ಟಿರುವಂತ ನೋಟಿಸ್ ಏನಿದೆ, ಇಡಿ ಅಧಿಕಾರಿಗಳು ಜಾರಿ ಮಾಡಿರುವಂತ ನೋಟಿಸ್ ಏನಿದೆ ವಿಚಾರಣೆಗಾಗಿ, ಅದು ಕಾನೂನು ಬಾಹಿರವಾಗಿದೆ. ಜೊತೆಗೆ ಅವರ ವೈಯಕ್ತಿಕ ಕುಟುಂಬ ಏನಿದೆ, ಕುಟುಂಬಕ್ಕೆ ಗೌರವ ಧಕ್ಕೆ ಆಗ್ತಾ ಇದೆ, ಕುಟುಂಬದ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ. ಎಸ್ಪೆಷಲಿ ಸುರೇಶ್ ಅವರಿಗೆ, ಭೈರತಿ ಸುರೇಶ್ ಅವರು ಸಾಮಾಜಿಕ ಜೀವನದಲ್ಲಿರುವಂತ ವ್ಯಕ್ತಿ, ರಾಜಕಾರಣಿ, ಅವರಿಗೂ ವೈಯಕ್ತಿಕವಾಗಿ ತೇಜೋವಧೆ ಆಗ್ತಾ ಇದೆ ಈ ಒಂದು ನೋಟಿಸ್ ಜಾರಿ ಮಾಡಿರೋ ಹಿನ್ನೆಲೆಯಲ್ಲಿ ಅಂತ ಸಿ.ವಿ. ನಾಗೇಶ್ ಅವರ ಪ್ರಬಲವಾದಂತ ವಾದ ಭೈರತಿ ಸುರೇಶ್ ಅವರ ಪರ. ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿಯನ್ನ ಗಮನಿಸ್ತಾ ಇದ್ದೀವಿ. ಸಿ.ವಿ. ನಾಗೇಶ್ ಅವರ ವಾದ ಈಗ ಅಂತಿಮ ಆಗಿದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಸಿಕ್ಕಿದೆ. ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಟೈಮ್ ಕೋರಿದ್ದಾರೆ. ಮತ್ತೊಂದು ಭಾಗದಲ್ಲಿ ಅರವಿಂದ್ ಕಾಮತ್, ಸಿ.ವಿ. ನಾಗೇಶ್ ಅವರ ಇಲ್ಲಿವರೆಗಿನ ಪ್ರಬಲವಾದವನ್ನು ಗಮನಿಸಿದ್ವಿ. ಅರವಿಂದ್ ಕಾಮತ್ ಇಡಿ ಅಧಿಕಾರಿಗಳ ಪರ ವಕೀಲರು, ಅಂದ್ರೆ ಡಿಫೆನ್ಸ್ ಲಾಯರ್. ಮತ್ತೊಂದು ಭಾಗದಲ್ಲಿ ಇಡಿ ಅಧಿಕಾರಿಗಳ ಪರ ವಕಾಲತ್ತನ್ನು ವಹಿಸ್ತಾ ಇರುವಂತಹ ಅರವಿಂದ್ ಕಾಮತ್ ಟೈಮ್ ಕೇಳ್ತಾ ಇದ್ದಾರೆ. ಈಗ ಭೈರತಿ ಸುರೇಶ್ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರ ವಾದ ಅಂತಿಮ ಆಯ್ತು, ಮುಕ್ತಾಯ ಆಗಿದೆ. ಈಗ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ, ಸಿಎಂ ಪತ್ನಿ ಪರವಾಗಿ ಸಂದೇಶ್ ಚೌಟಾ ಅವರ ವಾದ ಆರಂಭ ಆಗ್ತಾ ಇದೆ. ಈಗ ಇಬ್ರು ಸೇರಿನೇ ಅಟ್ ಎ ಟೈಮ್ ಈ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಆಗಿತ್ತು. ಇಡಿ ಕೊಟ್ಟಂತ ನೋಟಿಸ್ ಯಾಕೆ ಅಂತ ಅದನ್ನ ರದ್ದು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಅಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಕೆಯಾಗಿದ್ದು, ಒಂದು ಭೈರತಿ ಸುರೇಶ್ ಅವರ ಕಡೆಯಿಂದ, ಮತ್ತೊಂದು ಸಿಎಂ ಪತ್ನಿಯವರ ಕಡೆಯಿಂದ. ಈಗ ಭೈರತಿ ಸುರೇಶ್ ಅವರ ಪರ ವಕೀಲರ ವಕಾಲತ್ ಮುಗಿತು, ವಾದ ಮುಗಿತು. ಈಗ ಸಿಎಂ ಪತ್ನಿ ಪರ ಸಂದೇಶ್ ಚೌಟಾ ಅವರ ವಾದ ಆರಂಭ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಧಾರವಾಡದ ಹೈಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ನ್ಯಾಯಪೀಠದ ಮುಂದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ವಾದ ಪ್ರತಿವಾದದ ಎಲ್ಲಾ ಡೀಟೇಲ್ಸ್ ಗಳನ್ನ ಅಟ್ ಎ ಟೈಮ್ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಸಿಎಂ ಪತ್ನಿ ಪರವಾಗಿ ಈಗ ಸಂದೇಶ್ ಚೌಟಾ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ವಾದ ಆರಂಭ ಆಗ್ತಾ ಇದೆ. ಒಂದು ಭಾಗದಲ್ಲಿ ಸಿ.ವಿ. ನಾಗೇಶ್ ಅವರು ಭೈರತಿ ಸುರೇಶ್ ಅವರ ಪರವಾಗಿ ಪ್ರಬಲವಾದಂತಹ ವಾದಗಳನ್ನ, ಒಂದಿಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ, ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಯಾಕಾಗಿ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ನನ್ನ ಕಕ್ಷಿದಾರಣಿಗೆ ಅಂತ, ಅದು ಕಾನೂನು ಬಾಹಿರ ಅನ್ನುವಂಥ ರೀತಿಯಲ್ಲಿ ರುಜುವಾತು ಮಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಮುಖವಾದಂತಹ ಅಂಶಗಳನ್ನ ಉಲ್ಲೇಖ ಮಾಡಿ ಸಿ.ವಿ. ನಾಗೇಶ್ ಅವರ ವಾದ ಈಗ ಅಂತ್ಯ ಆಗಿದೆ. ಅದಕ್ಕೆ ಟೈಮ್ ಕೇಳಿದ್ದಾರೆ. ಮತ್ತೊಂದು ಭಾಗದಲ್ಲಿ ಅರವಿಂದ್ ಕಾಮತ್ ಅವರು ಇಡಿ ಪರ ವಕೀಲರು, ಡಿಫೆನ್ಸ್ ಲಾಯರ್. ಮತ್ತೊಂದು ಭಾಗದಲ್ಲಿ